ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇವೆ. ಇದೇ ಸಮಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ 2028ಕ್ಕೂ ಮೊದಲವೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಒಂದು ಕಡೆ ಜಮೀರ್ ಅಹಮದ್ ಖಾನ್ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಆಪ್ತರು ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ಅವರಿಗೆ ಕೆಡ್ಡ ತೋಡೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಕುಮಾರಸ್ವಾಮಿ ಅವರ ಜೊತೆಗೂ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಹಾಗಾದ್ರೆ 2028ಕ್ಕೂ ಮೊದಲೇ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗ್ತಾರಾ, ಅಥವಾ ಸಿಎಂ ಆಗೋ ಕನಸನ್ನ ಕಾಣೋ ಹಾಗೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆಯಾ? ಇಲ್ಲಿಯವರೆಗೂ ಡಿ.ಕೆ. ಶಿವಕುಮಾರ್ ಬಿಜೆಪಿ ಸೇರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ರೆ, ಈಗ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯ ಬೆಂಬಲಿಗರು ಕುಮಾರಸ್ವಾಮಿಯನ್ನ ಸಿಎಂ ಮಾಡೋಕೆ ನಿಂತಿದ್ದಾರೆ. ಆ ರೀತಿ ಯೋಚನೆಯನ್ನ ಮಾಡ್ತಾ ಇರೋದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಸಿಎಂ ಆಗಿದ್ದು ನಮಗೆಲ್ಲ ಗೊತ್ತೇ ಇದೆ. ಆಗ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸೋಕೆ ತಮ್ಮದೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷದ 17 ಜನರನ್ನ ಬಿಜೆಪಿಗೆ ಕಳಿಸಿ ಸರ್ಕಾರವನ್ನೇ ಬೀಳಿಸಿದ್ರು ಅನ್ನೋದು ಗೊತ್ತಿರೋ ವಿಷಯನೇ. ಆದರೂ 2025ರಲ್ಲಿ ಕಾಂಗ್ರೆಸ್ ಬಹುಮತವನ್ನು ಗಳಿಸಿದಾಗ ಸಿಎಂ ಆಗಿದ್ದು ಅದೇ ಕುತಂತ್ರಿ ಸಿದ್ದರಾಮಯ್ಯ. ಪಕ್ಷಕ್ಕೆ ಮೋಸವನ್ನು ಮಾಡಿದ್ದವರೇ ಅದೇ ಪಕ್ಷದ ಸಿಎಂ ಆಗ್ತಾರೆ. ಅಂತಹ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಮಣಿಯನ್ನ ಹಾಕತ್ತೆ. ಅದಾದ ನಂತರ ಕುಮಾರಸ್ವಾಮಿ ಸಂಸದರಾಗಿ ಕೇಂದ್ರ ಸಚಿವರಾಗ್ತಾರೆ. ಈಗ ಕಳೆದ ಕೆಲ ದಿನಗಳಿಂದ ಕುಮಾರಸ್ವಾಮಿ ರಾಜ್ಯ ರಾಜಕೀಯದಲ್ಲೂ ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ಸು ಬರ್ತೀನಿ ಅನ್ನೋದನ್ನ ಪದೇ ಪದೇ ಹೇಳ್ತಾನೆ ಇದ್ದಾರೆ. ಅದರಲ್ಲೂ ಯಾವಾಗಲೂ ಜೆಡಿಎಸ್ ಅನ್ನೋ ಪಕ್ಷ ಚುನಾವಣೆಗೆ 3 ತಿಂಗಳು 6 ತಿಂಗಳು ಮೊದಲು ಮಾತ್ರ ಪ್ರಚಾರಕ್ಕೆ ಬರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಅಲ್ಲಿಯವರೆಗೂ ಎಲ್ಲಿ ಹೋಗಿರ್ತಾರೆ ಅನ್ನೋ ಪ್ರಶ್ನೆಗಳನ್ನ ಬಹಳಷ್ಟು ಮತದಾರರು ಕೇಳ್ತಾ ಇದ್ರು. ಈ ಸಲ ನೋಡಿದರೆ ಜೆಡಿಎಸ್ ಪಕ್ಷ ಸುಮಾರು 2 ವರ್ಷಕ್ಕೂ ಮೊದಲೇ ಚುನಾವಣಾ ತಯಾರಿಗಳನ್ನು ನಡೆಸ್ತಾ ಇದೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಜನರನ್ನ ಭೇಟಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಆಗಾಗ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ವಿರುದ್ಧ ರೊಚ್ಚಿಗೇಳ್ತಾ ಇದ್ದಾರೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ಗೆ ಕಾಂಗ್ರೆಸ್ ಪಕ್ಷ ಸಿಎಂ ಕುರ್ಚಿಯನ್ನು ಕೊಡಲ್ಲ. ಅದೇ ಕಾರಣಕ್ಕೆ ಬಿಜೆಪಿ ಜೊತೆ ಮಾತಾಡಿ ಅಲ್ಲಿಗೆ ಓಡಿ ಹೋಗ್ತಾರೆ. ಅಲ್ಲಿ ಯಾವುದೋ ಒಂದು ಸಚಿವರಾಗ್ತಾರೆ ಅನ್ನೋ ಮಾತುಗಳು ಈ ಹಿಂದೆ ಕೇಳಿ ಬಂದಿದ್ವು. ಅದೇ ಡಿ.ಕೆ. ಶಿವಕುಮಾರ್ ಮಾತ್ರ, ನಾನು ಕಟ್ಟ ಕಾಂಗ್ರೆಸ್ಸಿಗ, ನಾನು ಕಾಂಗ್ರೆಸ್ ಅನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನನಗೆ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ ಅನ್ನೋದನ್ನ ಹೇಳ್ತಾನೆ ಇದ್ರು. ಹಾಗೆ ಹೇಳೋದಕ್ಕೂ ಕಾರಣ ಇತ್ತು. ಇದೇ ಡಿ.ಕೆ. ಶಿವಕುಮಾರ್ ಅಮಿತ್ ಶಾ ಜೊತೆ ಮಾತನಾಡಿದ್ದು ನಿಜ. ಬಿಜೆಪಿಗೆ ಬೇಕಾದಷ್ಟು ಶಾಸಕರನ್ನ ಕರ್ಕೊಂಡು ಹೋಗೋದಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದದ್ದು ನಿಜ. ಆದರೆ ಅವರ ಕರ್ಮಕ್ಕೆ 40 ಶಾಸಕರನ್ನ ಕರೆದುಕೊಂಡು ಹೋಗೋ ತಾಕತ್ತು ಡಿ.ಕೆ. ಶಿವಕುಮಾರ್ಗೆ ಇರಲೇ ಇಲ್ಲ. ಇನ್ನೊಂದು ಕಡೆ ಕುಮಾರಸ್ವಾಮಿ ಕೂಡ ಅಮಿತ್ ಶಾ ಜೊತೆ ಮಾತಾಡಿ ಈ ಡಿ.ಕೆ. ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೇರಿಸ್ಕೊಂಡ್ರೆ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದನ್ನು ತಿಳಿಸಿದ್ರು. ಅದೇ ರಾಜ್ಯ ಬಿಜೆಪಿ ನಾಯಕರು ಮಾತ್ರ ಡಿ.ಕೆ.ಶಿಯನ್ನ ಬಿಜೆಪಿಗೆ ಕರೆತಂದು ಅವರು ಮಂತ್ರಿಗಳಾಗೋಕೆ ಹೊಂಚನ್ನು ಹಾಕ್ತಾ ಇದ್ರು. ಕೊನೆಗೆ ಅಮಿತ್ ಶಾ ಡಿ.ಕೆ. ಶಿವಕುಮಾರ್ ಸಹವಾರಸಕ್ಕೆ ಎಳ್ಳು ನೀರನ್ನು ಬಿಟ್ಟಿದ್ರು. ಇನ್ನು ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಮತ್ತು ಪಂಚರಾಜ್ಯ ಉಪಚುನಾವಣೆಯ ನಂತರ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡ್ತೀವಿ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಕೊಂಡಿತ್ತು. ಅಂತಹ ವಿಚಾರಗಳು ನಮಗೆಲ್ಲ ಗೊತ್ತಿತ್ತು. ಅದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅಸ್ಸಾಂ ಚುನಾವಣೆಯ ಉಸ್ತುವಾರಿ ಆಗಿ ಪ್ರಿಯಾಂಕಾ ವಾದ್ರಾ ಜೊತೆ ಪ್ರಚಾರಕ್ಕೆ ಹೋಗಬೇಕು ಅನ್ನೋ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿತ್ತು. ಆದರೆ ಈ ಡಿ.ಕೆ. ಶಿವಕುಮಾರ್ ಅದು ಯಾವಾಗ ಅಸ್ಸಾಂಗೆ ಹೋದ್ರು, ಯಾವಾಗ ಪ್ರಚಾರವನ್ನು ಮಾಡಿದ್ರು ಅನ್ನೋದೇ ಗೊತ್ತಾಗಲಿಲ್ಲ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅಸ್ಸಾಂ ಚುನಾವಣೆಯ ಜವಾಬ್ದಾರಿಯನ್ನು ತಗೊಂಡು ಅಲ್ಲಿಗೆ ಹೋಗಲೇ ಇಲ್ಲ. ಅದಕ್ಕೆ ಕಾರಣ ಅಂದರೆ ಅಸ್ಸಾಂ ಚುನಾವಣಾ ಕಣಕ್ಕೆ ಹೋದರೆ ರಾಜ್ಯದಲ್ಲಿ ನಡೀತಾ ಇರೋ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದೇ ಆದರೆ ಎಲ್ಲ ಕ್ರೆಡಿಟನ್ನು ಈ ಸಿದ್ದರಾಮಯ್ಯ ಅನ್ನೋ ಸಿಎಂ ತಗೊಳ್ತಾರೆ ಅನ್ನೋದು. ಆಗ ಮತ್ತೆ ನಾನೇ ಸಿಎಂ ಆಗಿರ್ತೀನಿ ಅನ್ನೋ ಪಟ್ಟನ್ನು ಸಿದ್ದರಾಮಯ್ಯ ಹಿಡಿತಾರೆ. ಅದೆಲ್ಲ ನಡಿಬಾರ್ದು ಅಂದರೆ ಡಿ.ಕೆ. ಅಸ್ಸಾಂಗೆ ಹೋಗಬಾರ್ದು. ಅದನ್ನೇ ಡಿ.ಕೆ. ಶಿವಕುಮಾರ್ ಮಾಡಿಕೊಂಡಿದ್ರು. ಈಗ ನೋಡಿದರೆ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದು ಬಣದ ನಾಯಕರನ್ನು ಸಂಪುಟದಿಂದ ವಜಾ ಮಾಡೋಕೆ ಡಿ.ಕೆ. ಶಿವಕುಮಾರ್ ನಿಂತಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಆಪ್ತರಾಗಿದ್ದ ಜಬ್ಬರ್, ನಸೀರ್ ಅಹಮದ್ ಇಬ್ಬರನ್ನು ವಜಾ ಮಾಡಿದ್ದಾರೆ. ಜೊತೆಗೆ ಜಮೀರ್ ಅಹಮದ್ ಅವರನ್ನು ವಜಾ ಮಾಡೋಕೆ ನಿಂತಿದ್ದಾರೆ. ಅದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಮುಸ್ಲಿಂ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದಕ್ಕೆಲ್ಲ ಕೌಂಟರ್ ಕೊಡ್ತಾ ಇರೋ ಕೆಪಿಸಿಸಿ ಅಧ್ಯಕ್ಷ ಮಾತ್ರ, ಅಯ್ಯೋ ಯಾರು ಏನಾದರೂ ಅಂದ್ಕೊಳ್ಳಿ, ನನ್ನನ್ನು ಮುಸ್ಲಿಂ ವಿರೋಧಿ ಅಂದರೂ ಪರವಾಗಿಲ್ಲ,
ಪಕ್ಷಕ್ಕೆ ವಿರುದ್ಧವಾಗಿ ನಡೆದುಕೊಂಡವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀನಿ ಅಂತಿದ್ದಾರೆ. ಹಾಗೇನಾದರೂ ಎಲ್ಲದಕ್ಕೂ ಕ್ರಮವನ್ನು ತೆಗೆದುಕೊಳ್ಳೋದಾದರೆ ಅದೆಷ್ಟೋ ಶಾಸಕರ ವಿರುದ್ಧ ಬಂಡೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು. ಎಲ್ಲದಕ್ಕಿಂತ ಮೊದಲು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವೇ ಕ್ರಮವನ್ನು ತಗೋಬೇಕಿತ್ತು. ಹಾಗೆಯೇ CM ಸಿದ್ದರಾಮಯ್ಯ ವಿರುದ್ಧವೂ ಕ್ರಮವನ್ನು ತಗೋಬೇಕಿತ್ತು. ಅಂತಹ ಎಡವಟ್ಟು ಹೇಳಿಕೆಗಳನ್ನು ಎಷ್ಟು ಸಲ ಇವರು ಕೊಟ್ಟಿಲ್ಲ. ಆದರೂ ಕೆಲವರನ್ನು ಮಾತ್ರ ಡಿ.ಕೆ. ಶಿವಕುಮಾರ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ನಿಜ. ಈಗ ನೋಡಿದರೆ ಮೊನ್ನೆ ತಾನೇ ಜಮೀರ್ ಅವರನ್ನು ಸಂಪುಟದಿಂದ ವಜಾ ಮಾಡದಿದ್ದರೆ ನಾನು ಸದನದಲ್ಲೇ ಇರಲ್ಲ ಅಂತ ಎದ್ದು ಬಂದಿದ್ದಾರೆ ಮಿಸ್ಟರ್ ಡಿ.ಕೆ. ಶಿವಕುಮಾರ್. ಅಲ್ಲಿಗೆ ಅರ್ಥ ಇಷ್ಟೇ, ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿ ಅವರನ್ನು ರಕ್ಷಣೆ ಮಾಡೋಕ್ಕೆ ನಿಂತಿದ್ದವರನ್ನು ಮಲಗಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ. ಇಷ್ಟೆಲ್ಲ ಆಗ್ತಾ ಇದ್ರು CM ಸಿದ್ದರಾಮಯ್ಯ ಮಾತ್ರ ಒಂದೇ ಒಂದು ಮಾತನ್ನು ಆಡ್ತಾ ಇಲ್ಲ. ಅವರು ನನಗೆ ಕುರ್ಚಿ ಉಳ್ಕೊಂಡ್ರೆ ಸಾಕು, ಯಾರ ಪರ ಮಾತಾಡೋದು ಬೇಡ, ಯಾರ ವಿರುದ್ಧ ಕಟ್ಕೊಳ್ಳೋದು ಬೇಡ ಅನ್ನೋ ನಿರ್ಧಾರವನ್ನು ಮಾಡಿದ್ದಾರೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಕೈಲಾಗದ ವ್ಯಕ್ತಿಯಾಗಿದ್ದಾರೆ. ಸೈಲೆಂಟ್ ಆಗಿ ಇದ್ದು ಅವರನ್ನು ನಂಬಿದವರನ್ನೇ ಕೈ ಬಿಡ್ತಾ ಇದ್ದಾರೆ ಅನ್ನೋದನ್ನು ರಾಜಣ್ಣ ಸೇರಿ ಅವರದ್ದೇ ಆಪ್ತರು ಹೇಳ್ತಾ ಇದ್ದಾರೆ. ಪಾಪ ಸಿದ್ದರಾಮಯ್ಯ 5 ವರ್ಷ ಮುಕ್ತಾಯ ಮಾಡೋದು ಹೇಗೆ ಅನ್ನೋ ಯೋಚನೆ ಅವರ ಪುತ್ರ ಯತೀಂದ್ರಗೆ ನಮ್ಮಪ್ಪನೇ CM ಆಗಿದ್ದರೆ ನಾನು ತಲೆ ಸರಿ ಇಲ್ಲದವನ ಹಾಗೆ ಮಾಧ್ಯಮಗಳ ಮುಂದೆ ಏನಾದರೂ ಮಾತಾಡ್ತಾ ಇರಬಹುದು ಅನ್ನೋ ಆಸೆ. ಹೀಗಿದ್ದಾಗ ಹುಚ್ಚು ಬಿಡೋವರೆಗೂ ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ ಅನ್ನೋ ಹಾಗೆ ಆಗ್ತಾ ಇದೆ. ಇನ್ನು ಇದೇ ಸಮಯದಲ್ಲಿ ಕೆಲ ಮುಸ್ಲಿಂ ನಾಯಕರು ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಮಾಡಿರೋದು ನಿಜ ಕೂಡ. ಜೊತೆಗೆ ಜಮೀರ್ ಅಹಮದ್ ಕೂಡ ಕುಮಾರಸ್ವಾಮಿಯ ಜೊತೆ ಮಾತನಾಡಿದ್ದಾರೆ ಅನ್ನೋದನ್ನು ಬಹಳಷ್ಟು ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇವೆ. ಅದೇ ಜಮೀರ್ ಅವರನ್ನು ಕೇಳಿದರೆ ನಾನು ಇನ್ನೂ ಯಾರನ್ನೂ ಭೇಟಿ ಮಾಡಿಲ್ಲ ಅಂತಿದ್ದಾರೆ. ಅದೇ ಕುಮಾರಸ್ವಾಮಿ ಅವರನ್ನು ಏನು ಸರ್ ಜಮೀರ್ ನಿಮ್ಮ ಜೊತೆ ಮಾತಾಡಿದ್ದಾರಂತೆ ಅಂದರೆ ಅವರು ಮಾತ್ರ ನೋಡ್ರಿ ನನ್ನ ಜೊತೆ ಯಾರೂ ಮಾತಾಡಿಲ್ಲ, ಒಂದು ಸಲ ಮಾಡಿರೋ ತಪ್ಪನ್ನು ಪದೇ ಪದೇ ಮಾಡಲ್ಲ, ಹಾಗೇನಾದರೂ ಪಕ್ಷಕ್ಕೆ ವಾಪಸ್ಸು ಬರ್ತೀನಿ ಅಂದರೆ ದೊಡ್ಡವರ ಬಳಿ ಮಾತಾಡ್ತೀನಿ, ಆಮೇಲೆ ನಿರ್ಧಾರವನ್ನು ಮಾಡ್ತೀವಿ ಅಂತಿದ್ದಾರೆ. ಅಲ್ಲ ರೀ, ಪದೇ ಪದೇ ಅದೇ ತಪ್ಪನ್ನು ಮಾಡಲ್ಲ ಅಂತ ಒಂದು ಸಲ ಹೇಳಿ ಮತ್ತೆ ದೊಡ್ಡವರ ಜೊತೆ ಚರ್ಚೆಯನ್ನು ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ಏನೋ ನಡೀತಾ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಅದೇನಂದರೆ ಬಹುತೇಕ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಸಿದ್ದರಾಮಯ್ಯ ಕುರ್ಚಿಯನ್ನು ಬಿಟ್ಟು ಕೊಡಬೇಕು. ಹಾಗೇನಾದರೂ ಆಗಿದ್ದೇ ಆದರೆ ಸಿದ್ದರಾಮಯ್ಯ ಬಣದಲ್ಲಿರೋ ಇಲ್ಲಿಯವರೆಗೂ ಮಂತ್ರಿ ಆಗದ ಶಾಸಕರನ್ನು ಕುಮಾರಸ್ವಾಮಿ ಅವರ ಜೊತೆ ಹೋಗಿ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು CM ಆಗದ ಹಾಗೆ ಮಾಡೋದು ಸಿದ್ದರಾಮಯ್ಯ ಅವರ ಪ್ಲಾನ್ ಅನ್ನೋದನ್ನು ಸಿದ್ದರಾಮಯ್ಯ ಸಹಚರರೇ ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ಕೆಲ ಶಾಸಕರು ಕುಮಾರಸ್ವಾಮಿ ಅವರನ್ನು ಆಗಾಗ ಭೇಟಿ ಮಾಡ್ತಾ ಇದ್ದಾರೆ. ಹಾಗಂತ ಸಿದ್ದರಾಮಯ್ಯ ಯಾರೋ ಕೆಲವರನ್ನು ಕಳಿಸಿಕೊಟ್ರೆ ಕುಮಾರಸ್ವಾಮಿ CM ಆಗ್ತಾರಾ ಅಂದರೆ ಖಂಡಿತ ಇಲ್ಲ. ಈಗಾಗಲೇ BJPಯಲ್ಲೂ ಬಣಗಳ ಗುದ್ದಾಟ ಇದ್ದೇ ಇದೆ. ಅದರಲ್ಲಿ ಒಂದು ಬಣ ಆಗಾಗ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡ್ತಾನೆ ಇರುತ್ತೆ. ಅದರಲ್ಲೂ ರಮೇಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ JDSಗೆ ವಾಪಸ್ಸು ಬರೋ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನೋ ವರದಿಗಳು ಬರ್ತಾ ಇವೆ. ಒಂದು ಕಡೆ ಸಿದ್ದು ಬಣದ ಒಂದಷ್ಟು ಶಾಸಕರು, ಇನ್ನೊಂದು ಕಡೆ BJPಯಲ್ಲಿರೋ ಒಂದು ಬಣ, ಹಾಗೆಯೇ JDS ಶಾಸಕರು ಎಲ್ಲರೂ ಸೇರಿ ಬಹುಮತ ಬರೋ ಹಾಗೆ ಮಾಡಿ ಕುಮಾರಸ್ವಾಮಿ CM ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ಹಾಗೇನಾದರೂ 2028ರ ಚುನಾವಣೆಗೂ ಮೊದಲೇ ಕುಮಾರಸ್ವಾಮಿ CM ಆದರೆ ಹಳ್ಳಕ್ಕೆ ಬಿದ್ದ ಕುರಿಯ ಹಾಗೆ ಅನ್ನೋದನ್ನು ಮರಿಬಾರ್ದು. ಯಾಕಂದರೆ ಅಲ್ಲಿ ಕುಮಾರಸ್ವಾಮಿ ಅವರನ್ನು ಚುನಾವಣೆ ಹತ್ತಿರಕ್ಕೆ ಬರೋ ಸಮಯದಲ್ಲಿ ಕಾಂಗ್ರೆಸ್ಸಿನ ಕೆಲ ಶಾಸಕರನ್ನು ಅವರ ಜೊತೆ ಕಳಿಸಿ CM ಮಾಡೋದು ಕಾಂಗ್ರೆಸ್ ಪ್ಲ್ಯಾನ್. ಅದಕ್ಕೆ ಅವರು ಕೊಡೋ ಕಾರಣ ಡಿ.ಕೆ. ಶಿವಕುಮಾರ್ CM ಆಗಿರೋದು ಇಷ್ಟ ಇಲ್ಲ ಅಂತ. ಅದೇ ಸತ್ಯ ಏನು ಅನ್ನೋದನ್ನು ಇಲ್ಲಿ ನೋಡಿದರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ರಾಜ್ಯವನ್ನು ಹಾಳು ಮಾಡ್ತಾ ಇರೋದ್ರಿಂದ ಮುಂದಿನ ಚುನಾವಣೆಯಲ್ಲಿ ಜನರು ಮತವನ್ನು ಹಾಕಲ್ಲ ಅನ್ನೋದು ಅಲ್ಲಿರೋ ನಾಯಕರಿಗೂ ಗೊತ್ತು. ಅದೇ ಕಾರಣಕ್ಕೆ ಚುನಾವಣೆ ಕೆಲ ತಿಂಗಳುಗಳು ಇದ್ದಾಗ ಕುಮಾರಸ್ವಾಮಿ ಜೊತೆ ಸೇರಿ ಅವರನ್ನು CM ಮಾಡಿ ಅದಾದ ಮೇಲೆ ಕುಮಾರಸ್ವಾಮಿ CM ಆಗಿ ಯಾವ ಕೆಲಸವನ್ನು ಮಾಡಿಲ್ಲ, ರಾಜ್ಯ ಹಾಳಾಗಿ ಹೋಗಿದೆ, ಅಭಿವೃದ್ಧಿಯನ್ನು ಮಾಡಿಲ್ಲ, ಇವರು ನಮ್ಮದೇ ಪಕ್ಷದಿಂದ ಶಾಸಕರನ್ನು 100 ಕೋಟಿಗೆ ಖರೀದಿಯನ್ನು ಮಾಡಿದ್ರು, ಅಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು, ಜನರಿಗೂ ಮೋಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಬಿಂಬಿಸಿ ಅದೇ ಕಾಂಗ್ರೆಸ್ ಪಕ್ಷದಿಂದ ಹೋದ ಕೆಲ ಶಾಸಕರು ಹೌದೌದು ನನಗೆ 100 ಕೋಟಿಯನ್ನು ಇವರು ಕೊಟ್ಟಿದ್ರು, ನನಗೆ 200 ಕೋಟಿಯನ್ನು ಕೊಟ್ಟಿದ್ರು ಅನ್ನೋದನ್ನು ಮಾಧ್ಯಮಗಳ ಮುಂದೆ ಹೇಳ್ತಾರೆ. ಆಗ ಹಳೆ ಮೈಸೂರು ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ನಂಬಿ ಮತ್ತೆ ಅಲ್ಲಿನ ಜನರು ಮತವನ್ನು ಹಾಕ್ತಾರೆ ಅನ್ನೋದು ಕಾಂಗ್ರೆಸ್ ಪ್ಲ್ಯಾನ್. ಹಾಗಂತ ಕುಮಾರಸ್ವಾಮಿ ಅಷ್ಟೊಂದು ಸುಲಭವಾಗಿ ಟ್ರ್ಯಾಪ್ ಆಗ್ತಾರಾ ಅಂದರೆ ಅದು ಕಷ್ಟ. ಯಾಕಂದರೆ ಈಗಾಗಲೇ BJP ಜೊತೆ ಮೈತ್ರಿಯನ್ನು ಮಾಡಿಕೊಂಡಿರೋದ್ರಿಂದ ಅಮಿತ್ ಶಾ ಜೊತೆ ಚರ್ಚೆಯನ್ನು ಮಾಡದೆ ಯಾವುದೇ ನಿರ್ಧಾರವನ್ನು ಮಾಡಲ್ಲ.
ಅದಕ್ಕೆ ಕಾರಣ ಅಂದರೆ 2028ಕ್ಕೆ BJP ಮತ್ತು JDS ಅಧಿಕಾರಕ್ಕೆ ಬಂದರೆ BJPಯಲ್ಲಿ ಯಾವುದೇ ಅನುಭವಿ ನಾಯಕರು ಮತ್ತು ಮುಖ್ಯಮಂತ್ರಿ ಸ್ಥಾನವನ್ನು ನಿಭಾಯಿಸುವ ನಾಯಕರು ಕಾಣಿಸ್ತಾ ಇಲ್ಲ. ಆ ರೀತಿ ಇರೋ ಕೆಲ ಹಿರಿಯ ನಾಯಕರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳಾಗಿದ್ದಾರೆ. ಅದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಕೆಲ ವರ್ಷಗಳು ಕುಮಾರಸ್ವಾಮಿ CM ಆಗಿರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅಥವಾ ನಿಖಿಲ್ ಕುಮಾರಸ್ವಾಮಿಗೆ ಯಾವುದೋ ಒಂದು ದೊಡ್ಡ ಮಂತ್ರಿ ಸ್ಥಾನವನ್ನು ಕೊಡಲಾಗತ್ತೆ. ಹೀಗಿದ್ದಾಗ ಹರ್ಷದ ಕೂಳಿಗಾಗಿ ವರ್ಷದ ಕೂಳನ್ನು ಕಳ್ಕೊಂಡ್ರು ಅನ್ನೋ ಕೆಲಸವನ್ನು ಕುಮಾರಸ್ವಾಮಿ ಮಾಡಿಕೊಳ್ತಾರಾ? ಈ ಕಾಂಗ್ರೆಸ್ಸಿಗರ ಟ್ರ್ಯಾಪ್ ಬಲೆಗೆ ಬೀಳ್ತಾರಾ ಅನ್ನೋದು ಅನುಮಾನ. ಆದರೂ ಕಾಂಗ್ರೆಸ್ ಇಂತಹ ಕುತಂತ್ರ ಮಾಡ್ತಾನೆ ಇರುತ್ತೆ. ಮುಂದಿನ ಸಲ ರಾಜ್ಯದ ಮತದಾರರು ಮತ್ತೆ ಮತವನ್ನು ಹಾಕಬೇಕು ಅಂದರೆ ಕಾಂಗ್ರೆಸ್ ಕರ್ಮವನ್ನು ಯಾರ ಮೇಲಾದರೂ ಹಾಕಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಅದನ್ನು ಮಾಡೋಕೆ ಆಗುತ್ತಾ ಅನ್ನೋದು ಅನುಮಾನ. ಇವತ್ತಿನ ಕಾಂಗ್ರೆಸ್ ಮತ್ತು ಅಲ್ಲಿರೋ ನಾಯಕರನ್ನು ನಂಬೋ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ ಅನ್ನೋದೇ ಅವರ ಕರ್ಮ ಅಷ್ಟೇ. ಇದು ಗೆಳೆಯರೆ, ಕುಮಾರಸ್ವಾಮಿಯನ್ನು ಕಾಂಗ್ರೆಸ್ ಶಾಸಕರು CM ಮಾಡಿ ಕೆಡ್ಡ ತೋಡೋಕೆ ಮುಂದಾಗ್ತಾ ಇದ್ರೆ ಅವರೇ ತೋಡಿರೋ ಕೆಡ್ಡದಲ್ಲಿ ಅವರೇ ಬೀಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.